ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಹಾಸನದಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ ಹೈ ಅಲರ್ಟ್, ರೈಲ್ವೆ ನಿಲ್ದಾಣದಲ್ಲಿ ವಿಶೇಷವಾಗಿ ತಪಾಸಣೆ ನಡೆಸಲಾಗ್ತಾ ಇದೆ. ಮೋಸ್ಟ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ತರದ ಒಂದು ಹೈ ಅಲರ್ಟ್ ಇದೆ. ವಿಧ್ವಂಸಕ ಕೃತ್ಯ ನಿಗ್ರಹ ದಳ ಚೆಕಿಂಗ್ ಮಾಡ್ತಾ ಇದೆ. ಬಾಂಬ್ ಡಿಟೆಕ್ಟರ್ ಶ್ವಾನ ದಳದೊಂದಿಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಪ್ರಯಾಣಿಕರ ಬ್ಯಾಗ್ ಮತ್ತು ಬೋಗಿಗಳಲ್ಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ದೇಶದೊಳಗೂ ಕೂಡ ಯಾವುದೇ ರೀತಿಯ ವಿಧ್ವಂಸಕ ಕೃತ್ಯಗಳು ನಡೆಯದೇ ಇರೋ ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಎಲ್ಲ ಕಡೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಪಾಕ್ ಹಾಗೂ ಭಾರತದ ನಡುವೆ ಈಗ ಒಂದು ರೀತಿ ಯುದ್ಧದ ಛಾಯೆ ಹೆಚ್ಚಾಗಿರುವಂತದ್ದು. ಹೀಗಾಗಿ ರಾಜ್ಯ ಹಾಗೂ ದೇಶದಲ್ಲೇ ಹೈ ಅಲರ್ಟ್ ಭದ್ರತೆ ವಿಚಾರದಲ್ಲಿ ಬಂದೊದಗಿದೆ. ಈ ಹಿನ್ನೆಲೆಯಲ್ಲಿ ಹಾಸನದಲ್ಲೂ ಕೂಡ ಏನು ದುಷ್ಕೃತ್ಯ ವಿಧ್ವಂಸಕ ಕೃತ್ಯ ನಿಗ್ರಹ ದಳ ತಂಡ ಏನಿದೆ, ಆ ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ವಿಶೇಷ ತಪಾಸಣೆ ನಡೀತಾ ಇದೆ. ಈಗ ನೋಡಬಹುದು, ಮೆಟಲ್ ಡಿಟೆಕ್ಟರ್ ಇರಬಹುದು ಅಥವಾ ಡಾಗ್ ಸ್ಕ್ವಾಡ್ ಇರಬಹುದು, ಮತ್ತೆ ಯಾವುದೇ ಒಂದು ಅಪಾಯ ವಸ್ತುಗಳನ್ನ ತಪಾಸಣೆ ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ತಂಡ ಈಗ ಹಾಸನ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದೆ. ಹಾಗೆ ಎಲ್ಲಾ ಶ್ವಾನದಳದೊಂದಿಗೆ ಜೊತೆಗೆ ಎಲ್ಲಾ ವಿಶೇಷ ಉಪಕರಣಗಳೊಂದಿಗೆ ಎಲ್ಲವನ್ನ ಒಂದು ಏನು ಯಾವುದೇ ಒಂದು ಭದ್ರತೆ ವಿಚಾರದಲ್ಲಿ ಲೋಪ ಆಗದಂತೆ ಎಲ್ಲ ಕಾರ್ಯವನ್ನ ಈಗ ಮುನ್ನ ಕೈಗೊಂಡಿರುವುದನ್ನ ಕಾಣಬಹುದಾಗಿದೆ. ಹಾಸನದ ರೈಲ್ವೆ ನಿಲ್ದಾಣ ಇರಬಹುದು, ಬಸ್ ನಿಲ್ದಾಣ ಇರಬಹುದು, ಈ ಎಲ್ಲಾ ಭಾಗಗಳಲ್ಲೂ ಕೂಡ ಈ ಒಂದು ವಿಧ್ವಂಸಕ ಕೃತ್ಯ ನಿಗ್ರಹ ದಳದವರು ತಂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂತಹ ಒಂದು ದೇಶದಲ್ಲಿ ಇಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯ ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ಪೊಲೀಸರು ಕೂಡ ಅವರ ಜೊತೆ ಕೈ ಜೋಡಿಸಿರುವಂತದ್ದು. ಹೀಗಾಗಿ ಹಾಸನದ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಹೆಚ್ಚಿನ ಭದ್ರತೆಯ ದೃಷ್ಟಿಯಿಂದ ಈ ಒಂದು ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ಸಾಕಷ್ಟು ತಪಾಸಣೆಗಳು ಈಗ ಪ್ರಾರಂಭವಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಹಾಸನದಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ ಹೈ ಅಲರ್ಟ್, ರೈಲ್ವೆ ನಿಲ್ದಾಣದಲ್ಲಿ ವಿಶೇಷವಾಗಿ ತಪಾಸಣೆ ನಡೆಸಲಾಗ್ತಾ ಇದೆ. ಮೋಸ್ಟ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ತರದ ಒಂದು ಹೈ ಅಲರ್ಟ್ ಇದೆ. ವಿಧ್ವಂಸಕ ಕೃತ್ಯ ನಿಗ್ರಹ ದಳ ಚೆಕಿಂಗ್ ಮಾಡ್ತಾ ಇದೆ. ಬಾಂಬ್ ಡಿಟೆಕ್ಟರ್ ಶ್ವಾನ ದಳದೊಂದಿಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಪ್ರಯಾಣಿಕರ ಬ್ಯಾಗ್ ಮತ್ತು ಬೋಗಿಗಳಲ್ಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ದೇಶದೊಳಗೂ ಕೂಡ ಯಾವುದೇ ರೀತಿಯ ವಿಧ್ವಂಸಕ ಕೃತ್ಯಗಳು ನಡೆಯದೇ ಇರೋ ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಎಲ್ಲ ಕಡೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಪಾಕ್ ಹಾಗೂ ಭಾರತದ ನಡುವೆ ಈಗ ಒಂದು ರೀತಿ ಯುದ್ಧದ ಛಾಯೆ ಹೆಚ್ಚಾಗಿರುವಂತದ್ದು. ಹೀಗಾಗಿ ರಾಜ್ಯ ಹಾಗೂ ದೇಶದಲ್ಲೇ ಹೈ ಅಲರ್ಟ್ ಭದ್ರತೆ ವಿಚಾರದಲ್ಲಿ ಬಂದೊದಗಿದೆ. ಈ ಹಿನ್ನೆಲೆಯಲ್ಲಿ ಹಾಸನದಲ್ಲೂ ಕೂಡ ಏನು ದುಷ್ಕೃತ್ಯ ವಿಧ್ವಂಸಕ ಕೃತ್ಯ ನಿಗ್ರಹ ದಳ ತಂಡ ಏನಿದೆ, ಆ ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ವಿಶೇಷ ತಪಾಸಣೆ ನಡೀತಾ ಇದೆ. ಈಗ ನೋಡಬಹುದು, ಮೆಟಲ್ ಡಿಟೆಕ್ಟರ್ ಇರಬಹುದು ಅಥವಾ ಡಾಗ್ ಸ್ಕ್ವಾಡ್ ಇರಬಹುದು, ಮತ್ತೆ ಯಾವುದೇ ಒಂದು ಅಪಾಯ ವಸ್ತುಗಳನ್ನ ತಪಾಸಣೆ ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ತಂಡ ಈಗ ಹಾಸನ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದೆ. ಹಾಗೆ ಎಲ್ಲಾ ಶ್ವಾನದಳದೊಂದಿಗೆ ಜೊತೆಗೆ ಎಲ್ಲಾ ವಿಶೇಷ ಉಪಕರಣಗಳೊಂದಿಗೆ ಎಲ್ಲವನ್ನ ಒಂದು ಏನು ಯಾವುದೇ ಒಂದು ಭದ್ರತೆ ವಿಚಾರದಲ್ಲಿ ಲೋಪ ಆಗದಂತೆ ಎಲ್ಲ ಕಾರ್ಯವನ್ನ ಈಗ ಮುನ್ನ ಕೈಗೊಂಡಿರುವುದನ್ನ ಕಾಣಬಹುದಾಗಿದೆ. ಹಾಸನದ ರೈಲ್ವೆ ನಿಲ್ದಾಣ ಇರಬಹುದು, ಬಸ್ ನಿಲ್ದಾಣ ಇರಬಹುದು, ಈ ಎಲ್ಲಾ ಭಾಗಗಳಲ್ಲೂ ಕೂಡ ಈ ಒಂದು ವಿಧ್ವಂಸಕ ಕೃತ್ಯ ನಿಗ್ರಹ ದಳದವರು ತಂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂತಹ ಒಂದು ದೇಶದಲ್ಲಿ ಇಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯ ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ಪೊಲೀಸರು ಕೂಡ ಅವರ ಜೊತೆ ಕೈ ಜೋಡಿಸಿರುವಂತದ್ದು. ಹೀಗಾಗಿ ಹಾಸನದ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಹೆಚ್ಚಿನ ಭದ್ರತೆಯ ದೃಷ್ಟಿಯಿಂದ ಈ ಒಂದು ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ಸಾಕಷ್ಟು ತಪಾಸಣೆಗಳು ಈಗ ಪ್ರಾರಂಭವಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.
ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಹಾಸನದಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ ಹೈ ಅಲರ್ಟ್, ರೈಲ್ವೆ ನಿಲ್ದಾಣದಲ್ಲಿ ವಿಶೇಷವಾಗಿ ತಪಾಸಣೆ ನಡೆಸಲಾಗ್ತಾ ಇದೆ. ಮೋಸ್ಟ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ತರದ ಒಂದು ಹೈ ಅಲರ್ಟ್ ಇದೆ. ವಿಧ್ವಂಸಕ ಕೃತ್ಯ ನಿಗ್ರಹ ದಳ ಚೆಕಿಂಗ್ ಮಾಡ್ತಾ ಇದೆ. ಬಾಂಬ್ ಡಿಟೆಕ್ಟರ್ ಶ್ವಾನ ದಳದೊಂದಿಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಪ್ರಯಾಣಿಕರ ಬ್ಯಾಗ್ ಮತ್ತು ಬೋಗಿಗಳಲ್ಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ದೇಶದೊಳಗೂ ಕೂಡ ಯಾವುದೇ ರೀತಿಯ ವಿಧ್ವಂಸಕ ಕೃತ್ಯಗಳು ನಡೆಯದೇ ಇರೋ ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಎಲ್ಲ ಕಡೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಪಾಕ್ ಹಾಗೂ ಭಾರತದ ನಡುವೆ ಈಗ ಒಂದ್ ರೀತಿ ಯುದ್ಧದ ಛಾಯೆ ಹೆಚ್ಚಾಗಿರುವಂತದ್ದು. ಹೀಗಾಗಿ ರಾಜ್ಯ ಹಾಗೂ ದೇಶದಲ್ಲೇ ಹೈ ಅಲರ್ಟ್ ಭದ್ರತೆ ವಿಚಾರದಲ್ಲಿ ಬಂದೊದಗಿದೆ. ಈ ಹಿನ್ನೆಲೆಯಲ್ಲಿ ಹಾಸನದಲ್ಲೂ ಕೂಡ ಏನು ದುಷ್ಕೃತ್ಯ ವಿಧ್ವಂಸಕ ಕೃತ್ಯ ನಿಗ್ರಹ ದಳ ತಂಡ ಏನಿದೆ, ಆ ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ವಿಶೇಷ ತಪಾಸಣೆ ನಡೀತಾ ಇದೆ. ಈಗ ನೋಡಬಹುದು, ಮೆಟಲ್ ಡಿಟೆಕ್ಟರ್ ಇರಬಹುದು ಅಥವಾ ಡಾಗ್ ಸ್ಕ್ವಾಡ್ ಇರಬಹುದು, ಮತ್ತೆ ಯಾವುದೇ ಒಂದು ಅಪಾಯ ವಸ್ತುಗಳನ್ನ ತಪಾಸಣೆ ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ತಂಡ ಈಗ ಹಾಸನ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದೆ. ಹಾಗೆ ಎಲ್ಲ ಶ್ವಾನದಳದೊಂದಿಗೆ ಜೊತೆಗೆ ಎಲ್ಲ ವಿಶೇಷ ಉಪಕರಣಗಳೊಂದಿಗೆ ಎಲ್ಲವನ್ನ ಒಂದು ಏನು ಯಾವುದೇ ಒಂದು ಭದ್ರತೆ ವಿಚಾರದಲ್ಲಿ ಲೋಪ ಆಗದಂತೆ ಎಲ್ಲ ಕಾರ್ಯವನ್ನ ಈಗ ಕೈಗೊಂಡಿರುವುದನ್ನ ಕಾಣಬಹುದಾಗಿದೆ. ಹಾಸನದ ರೈಲ್ವೆ ನಿಲ್ದಾಣ ಇರಬಹುದು, ಬಸ್ ನಿಲ್ದಾಣ ಇರಬಹುದು, ಈ ಎಲ್ಲಾ ಭಾಗಗಳಲ್ಲೂ ಕೂಡ ಈ ಒಂದು ವಿಧ್ವಂಸಕ ಕೃತ್ಯ ನಿಗ್ರಹ ದಳದವರು ತಂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂತಹ ಒಂದು ದೇಶದಲ್ಲಿ, ಇಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯ ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ಪೊಲೀಸರು ಕೂಡ ಅವರ ಜೊತೆ ಕೈ ಜೋಡಿಸಿರುವಂತದ್ದು. ಹೀಗಾಗಿ ಹಾಸನದ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಹೆಚ್ಚಿನ ಭದ್ರತೆಯ ದೃಷ್ಟಿಯಿಂದ ಈ ಒಂದು ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ಸಾಕಷ್ಟು ತಪಾಸಣೆಗಳು ಈಗ ಪ್ರಾರಂಭವಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಹಾಸನದಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ ಹೈ ಅಲರ್ಟ್, ರೈಲ್ವೆ ನಿಲ್ದಾಣದಲ್ಲಿ ವಿಶೇಷವಾಗಿ ತಪಾಸಣೆ ನಡೆಸಲಾಗ್ತಾ ಇದೆ. ಮೋಸ್ಟ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ತರದ ಒಂದು ಹೈ ಅಲರ್ಟ್ ಇದೆ. ವಿಧ್ವಂಸಕ ಕೃತ್ಯ ನಿಗ್ರಹ ದಳ ಚೆಕಿಂಗ್ ಮಾಡ್ತಾ ಇದೆ. ಬಾಂಬ್ ಡಿಟೆಕ್ಟರ್ ಶ್ವಾನ ದಳದೊಂದಿಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಪ್ರಯಾಣಿಕರ ಬ್ಯಾಗ್ ಮತ್ತು ಬೋಗಿಗಳಲ್ಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ದೇಶದೊಳಗೂ ಕೂಡ ಯಾವುದೇ ರೀತಿಯ ವಿಧ್ವಂಸಕ ಕೃತ್ಯಗಳು ನಡೆಯದೇ ಇರೋ ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಎಲ್ಲ ಕಡೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಪಾಕ್ ಹಾಗೂ ಭಾರತದ ನಡುವೆ ಈಗ ಒಂದ್ ರೀತಿ ಯುದ್ಧದ ಛಾಯೆ ಹೆಚ್ಚಾಗಿರುವಂತದ್ದು. ಹೀಗಾಗಿ ರಾಜ್ಯ ಹಾಗೂ ದೇಶದಲ್ಲೇ ಹೈ ಅಲರ್ಟ್ ಭದ್ರತೆ ವಿಚಾರದಲ್ಲಿ ಬಂದೊದಗಿದೆ. ಈ ಹಿನ್ನೆಲೆಯಲ್ಲಿ ಹಾಸನದಲ್ಲೂ ಕೂಡ ಏನು ದುಷ್ಕೃತ್ಯ ವಿಧ್ವಂಸಕ ಕೃತ್ಯ ನಿಗ್ರಹ ದಳ ತಂಡ ಏನಿದೆ, ಆ ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ವಿಶೇಷ ತಪಾಸಣೆ ನಡೀತಾ ಇದೆ. ಈಗ ನೋಡಬಹುದು, ಮೆಟಲ್ ಡಿಟೆಕ್ಟರ್ ಇರಬಹುದು ಅಥವಾ ಡಾಗ್ ಸ್ಕ್ವಾಡ್ ಇರಬಹುದು, ಮತ್ತೆ ಯಾವುದೇ ಒಂದು ಅಪಾಯ ವಸ್ತುಗಳನ್ನ ತಪಾಸಣೆ ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ತಂಡ ಈಗ ಹಾಸನ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದೆ. ಹಾಗೆ ಎಲ್ಲ ಶ್ವಾನದಳದೊಂದಿಗೆ ಜೊತೆಗೆ ಎಲ್ಲ ವಿಶೇಷ ಉಪಕರಣಗಳೊಂದಿಗೆ ಎಲ್ಲವನ್ನ ಒಂದು ಏನು ಯಾವುದೇ ಒಂದು ಭದ್ರತೆ ವಿಚಾರದಲ್ಲಿ ಲೋಪ ಆಗದಂತೆ ಎಲ್ಲ ಕಾರ್ಯವನ್ನ ಈಗ ಕೈಗೊಂಡಿರುವುದನ್ನ ಕಾಣಬಹುದಾಗಿದೆ. ಹಾಸನದ ರೈಲ್ವೆ ನಿಲ್ದಾಣ ಇರಬಹುದು, ಬಸ್ ನಿಲ್ದಾಣ ಇರಬಹುದು, ಈ ಎಲ್ಲಾ ಭಾಗಗಳಲ್ಲೂ ಕೂಡ ಈ ಒಂದು ವಿಧ್ವಂಸಕ ಕೃತ್ಯ ನಿಗ್ರಹ ದಳದವರು ತಂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂತಹ ಒಂದು ದೇಶದಲ್ಲಿ, ಇಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯ ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ಪೊಲೀಸರು ಕೂಡ ಅವರ ಜೊತೆ ಕೈ ಜೋಡಿಸಿರುವಂತದ್ದು. ಹೀಗಾಗಿ ಹಾಸನದ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಹೆಚ್ಚಿನ ಭದ್ರತೆಯ ದೃಷ್ಟಿಯಿಂದ ಈ ಒಂದು ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ಸಾಕಷ್ಟು ತಪಾಸಣೆಗಳು ಈಗ ಪ್ರಾರಂಭವಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.
tout.